18/2/2024 ಕನಕದಾಸ ಜಯಂತಿ. ಅವತ್ತು ಸ್ಟೇಟ್ ಹಾಲಿಡೇ ಅನ್ನೋದು ಎಲ್ಲರಿಗೂ ಗೊತ್ತು. ಆದ್ರೆ ನಮ್ಮ ರಾಜ್ಯ ಸ್ಟೇಟ್ ಹಾಲಿಡೇನ ಡಿಕ್ಲೇರ್ ಮಾಡಬೇಕು ಅಂದ್ರೆ ಎಂತ ಪ್ರಮುಖ ವ್ಯಕ್ತಿತ್ವ ಇವರಾಗಿರ್ಬೇಕು. ಇವರ ಜನ್ಮದಿನದ ಅಂಗವಾಗಿ 1998ರಲ್ಲಿ ಭಾರತ ಸರ್ಕಾರ ಒಂದು ಪೋಸ್ಟಲ್ ಸ್ಟಾಂಪ್ ಅಂದ್ರೆ ಅಂಚೆ ಚೀಟಿಯನ್ನ ಸಹ ಬಿಡುಗಡೆ ಮಾಡಿತ್ತು. ನಮ್ಮ ಕರ್ನಾಟಕದ ಹೆಮ್ಮೆಯ ಹರಿದಾಸರಾದ ದಾಸಶ್ರೇಷ್ಠ ಕನಕದಾಸರ 515ನೇ ಜನ್ಮ ಜಯಂತಿ ಎಂದು ಇವರ ಬಗ್ಗೆನೇ ತಿಳ್ಕೊಳ್ಳೋಣ. ಕನಕದಾಸರ ಅಂಕಿತ ನಾಮ ಕಾಗಿನೆಲೆಯಾದಿಕೇಶವ. ಹುಟ್ಟಿದ್ದು ಕರ್ನಾಟಕದ ಬಂಕಾಪುರದಲ್ಲಿ. ಸಂತನಾಗುವ ಮುನ್ನ ಇವರು ಯೋಧರಾಗಿರ್ತಾರೆ. ಹೀಗೆ ಒಮ್ಮೆ ಯುದ್ಧದಲ್ಲಿ ಗಾಯಗೊಂಡು ಒದ್ದಾಡುವಂತಹ ಸಮಯದಲ್ಲಿ ಆ ನೋವಿನಲ್ಲಿ ಶ್ರೀಹರಿಯ ಮೊರೆ ಹೋಗ್ತಾರೆ. ತಕ್ಷಣ ನೋವು ಕಡಿಮೆಯಾಗಲು ಶ್ರೀಹರಿಗೆ ದಾಸನಾಗಿ ಅಂದಿನಿಂದ ಕನಕದಾಸರೆನಿಸಿಕೊಳ್ತಾರೆ. ಹಾಗೂ ಅಲ್ಲಿಂದ ವ್ಯಾಸತೀರ್ಥರ ಶಿಷ್ಯನಾಗಿ ಪುರಂದರದಾಸರ ಸಮಕಾಲೀನರಾದ ಕನಕದಾಸರು ಭಕ್ತಿ ಮೂವ್ಮೆಂಟ್ ಅಂದ್ರೆ ಭಕ್ತಿ ಆಂದೋಲನದ ಮುಖ್ಯ ರೂವಾರಿಗಳಲ್ಲಿ ಒಬ್ಬರಾಗ್ತಾರೆ. ಇನ್ನು ಆ ಕಾಲದಲ್ಲಿ ಬರೀ ಸಂಸ್ಕೃತದಲ್ಲಿ ಕವಿಗಳ ರಚನೆ ಇರ್ತಾರೆ.